ಈ ದಿವಸ ಒಂದು ನಮಗುಂತಹ ಒಳ್ಳೆಯ ಸುದಿನ. ಲೀಲಾವತಿಯವರು ಅವರು ರಂಗಭೂಮಿಯಿಂದ ಚಲನಚಿತ್ರರಂಗಕ್ಕೆ ಹೋಗಿ ಅನೇಕ ಸಾಧನೆಗಳನ್ನು ಮಾಡಿದ್ರು. ಅವರ ಒಂದೊಂದು ಚಿತ್ರಗಳು ಸಹಿತ ನಾವು ಮರೆಯಲಾಗದು. ಅವರ ಜೊತೆ ಅನೇಕ ಚಿತ್ರಗಳಲ್ಲಿ ನಾವು ಸಹ ಪಾತ್ರ ಮಾಡಿದ್ದೀವಿ. ಅವರು ಆಗಿನ ಕಾಲದ ನಾಯಕರಾದ ಸಹಿತ ಅವರಿಂದ ಬೇರೆ ನಾಯಕಿಯರು ಕಲಿಯಬೇಕಾದ ಬಹಳ ಇದೆ. ಏಕೆಂದರೆ ಅವರಲ್ಲಿರುವ ವಿನಯ, ವಿಧೇಯತೆ, ಅದೊಂದು ಅವರಿಗೆ ಸಂಸ್ಕಾರ ರಕ್ತಗತವಾಗಿ ಬಂದ್ಬಿಟ್ಟಿದೆ. ಅವರ ಗುರುಗಳು ಮಹಾಲಿಂಗ ಭಾಗವತರು ನಾಟಕ ಕಂಪ್ನಿಲಿ ಸುಬ್ಬನಾಳು ಕಂಪ್ನಿಲಿ ಇದ್ದಾಗ ಅವರಿಗೆ ಸಾಕಷ್ಟು ಅವರಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ದಾರೆ. ನಟನೆ ಅನ್ನೋದು ಏನಂತ ಅವ್ರನ್ನ ಕಲಿಸಿದ್ದಾರೆ. ಅವರು ಸಂಪೂರ್ಣವಾಗಿ ಆ ರಂಗಭೂಮಿಯ ಅಭಿನಯನ ಮತ್ತು ಚಲನಚಿತ್ರದ ಅಭಿನಯನ ಎಲ್ಲ ಅವರು ಚೆನ್ನಾಗಿ, ಅಂದರೆ ಭಾಷೆ ಬಹಳ ಒಂದು ಚೆನ್ನಾಗಿ ಕನ್ನಡ ಭಾಷೆಯನ್ನು ಚೆನ್ನಾಗಿ ಕಲಿತುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವರ ಒಂದೊಂದು ಪಾತ್ರಗಳು ಸಹಿತ ಗೆಜ್ಜೆ ಪೂಜೆ ಆಗಲಿ, ರಾಜ್ಕುಮಾರ್ ಅವ್ರ ಜೊತೆ ಮಾಡಿರೋ ಪಿಕ್ಚರ್ ಆಗಲಿ, ಎಷ್ಟು ಒಂದೇ ಎರಡೇ ಅವರು ಅಂದರೆ ನಕ್ಷತ್ರಗಳನ್ನು ಎಣಿಸೋಕ್ಕಾಗತ್ತೆ. ಹಾಗೆ ಅವ್ರ ಒಂದೊಂದು ಚಿತ್ರಗಳು ಸಹಿತ ನಾವು ಮರೆಯೋದಕ್ಕಾಗಲ್ಲ. ಮತ್ತು ಅವರು ಆ ಸರಸ್ವತಿಯ ಪುತ್ರಿ ಅವರು, ಆರಾಧಕರವರು. ಆ ಕಲೆಯ ಗುಣಗಳೆಲ್ಲ ಅವರ ಹತ್ರ ಇತ್ತು. ಮತ್ತು ಏನು ಮಾಡೋಕ್ಕಾಗಲ್ಲ, ಜಾತಸ್ಯ ಮರಣಂದ್ರು ಅವರು ನಮ್ಮ ಕಣ್ಣು ಮುಂದೆ ಇಲ್ಲ. ಆದರೆ ಅವರು ಮಾಡಿದ ಸಾಧನೆಗಳು ಸಾಕಷ್ಟಿದೆ, ನಮ್ಮ ಕಣ್ಣು ಮುಂದೆ ಇದೆ. ನಿಜವಾಗ್ಲೂ ಅವರ ತಾಯಿಯ ಒಂದು ಹಾಕಿಕೊಟ್ಟ ಮಾರ್ಗದಲ್ಲೇ ನಡೀತಾ ಇದ್ದಾರೆ. ಅವರ ಒಂದು ಸಹನೆ, ಒಂದು ತಾಳ್ಮೆ, ಒಂದು ವಿನಯ, ವಿಧೇಯತೆ, ಅದು ಲೀಲಾವತಿಯವರು ಅವರ ಮಗನಿಗೆ ವಿನೋದ್ ರಾಜ್ ಅವ್ರಿಗೆ ಹೇಳ್ಕೊಟ್ಟಿದ್ದ ಒಂದು ಸಂಸ್ಕಾರ ಅದು. ಅವರು ಸಹಿತ ಒಂದು ತಾಯಿಯ ಸ್ಮಾರಕವನ್ನು ಮಾಡಿದ್ದಾರೆ. ಅದು ಮರೆಯಲಾಗದು. ಯಾವುದೇ ಆಗಲಿ, ನಮ್ಮ ಮುಂದಿನ ಜನ ಇನ್ನು 100 ವರ್ಷ ಹೋದರೂ ಸಹಿತ ಇದೊಂದು ಲೀಲಾವತಿಯವರ ಸ್ಮಾರಕನ ಮರೆಯೋದಕ್ಕಾಗಲ್ಲ. ಅಂಥ ಒಳ್ಳೆ ಕೆಲಸನ ಮಾಡಿದ್ದಾರೆ ನಮ್ಮ ವಿನೋದ್ ರಾಜ್ ಅವರು. ಬಹಳ ಆಪ್ತರು ಸಹಿತ ನಮಗೆ. ಅವರ ಜೊತೆಯಲ್ಲಿ ಸಾಕಷ್ಟು ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀನಿ. ನಮಗೆ ಇವತ್ತು ಒಂದು ಸುದಿನ ಬಂದು ಅಲ್ಲಿ ನಾವು ಅವರ ಒಂದು ಸ್ಮಾರಕವನ್ನು ನೋಡಿ ಮತ್ತೆ ಲೀಲಾವತಿಯವರ ನೆನಪಾಯಿತು. ಭಗವಂತ ನಮ್ಮ ವಿನೋದ್ ರಾಜ್ ಅವ್ರಿಗೆ ಇನ್ನೂ ಒಳ್ಳೇದು ಮಾಡಲಿ ಭಗವಂತ. ಅವರ ಈ ಒಂದು ಶ್ರದ್ಧೆ, ಭಕ್ತಿ, ಒಂದು ಕಲೆ ಮೇಲೆ ಇರೋ ಅಭಿಮಾನ ಇನ್ನೂ ಚೆನ್ನಾಗಿ ವೃದ್ಧಿಯಾಗಲಿ. ಭಗವಂತ ಅವರಿಗೆಲ್ಲ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡೋದಕ್ಕೆ. ನಮಸ್ಕಾರ.